ಚಾಮುಂಡಿ ಬೆಟ್ಟಕ್ಕೆ ಪ್ರಾಧಿಕಾರ ರಚಿಸೋ ಸಿಎಂ ಸಿದ್ದರಾಮಯ್ಯ ಅವರ ಕನಸಿಗೆ ರಾಜ್ಯಪಾಲರು ಅಡ್ಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿಧೇಯಕವನ್ನ ರಾಜಭವನ ತಿರಸ್ಕರಿಸಿದ್ದು ಮತ್ತೊಂದು ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಚಾಮುಂಡೇಶ್ವರಿ ಪ್ರಾಧಿಕಾರ ವಿಧೇಯಕ ವಾಪಸ್. ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ ಗವರ್ನರ್. ಚಾಮುಂಡಿ ಬೆಟ್ಟ ಕರ್ನಾಟಕದ ಶಕ್ತಿಪೀಠ, ಕರುನಾಡಿನ ನಾಡದೇವತೆ ಚಾಮುಂಡೇಶ್ವರಿ ನೆಲೆ ನಿಂತಿರುವಂತಹ ಪುರಾಣ ಪುಣ್ಯಕ್ಷೇತ್ರ. ಕೋಟಿ ಕೋಟಿ ಭಕ್ತರು ಶ್ರದ್ಧಾಭಕ್ತಿಯಿಂದ ನಡೆದುಕೊಳ್ಳುವಂತಹ ಈ ಕ್ಷೇತ್ರ ಯಾರದು ಅನ್ನೋ ವಿವಾದ ತಲೆಮಾರುಗಳನ್ನು ಕಂಡಿದ್ದು, ಸಿದ್ದರಾಮಯ್ಯ ಎರಡನೇ ಬಾರಿಗೆ ಸಿಎಂ ಆದ ಮೇಲಂತೂ ಚಾಮುಂಡೇಶ್ವರಿ ಬೆಟ್ಟವನ್ನ ಸರ್ಕಾರದ ಸುಪರ್ದಿಗೆ ತರಲು ಮಾಡಿದ ಪ್ರಯತ್ನಗಳು ಒಂದ ಎರಡ. ಹೌದು, ಚಾಮುಂಡಿ ಬೆಟ್ಟ ಮೈಸೂರಿನ ಯದುವಂಶಕ್ಕೆ ಸೇರಿದು ಅನ್ನೋದು ರಾಜವಂಶಸ್ಥರ ವಾದವಾದ್ರೆ, ಇಲ್ಲ ಬೆಟ್ಟ ಭಕ್ತರು ಅಂದ್ರೆ ಸರ್ಕಾರದ ಸುಪರ್ದಿಗೆ ಬರಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯರ ಲಾಜಿಕ್. ಈ ವಿವಾದ ಕೋರ್ಟ್ ಅಂಗಳದಲ್ಲಿದ್ದು, ಈ ನಡುವೆ ಸಿದ್ದರಾಮಯ್ಯ ಸರ್ಕಾರ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಪ್ರಾಧಿಕಾರವನ್ನು ರಚಿಸಲು ಮುಂದಾಗಿತ್ತು. ಎಷ್ಟು ಮಾತ್ರವಲ್ಲ, ಅಧಿವೇಶನದಲ್ಲಿ ಮಸೂದೆ ತಂದು ಪಾಸ್ ಸಹ ಮಾಡಿಸಿಕೊಂಡಿತ್ತು. ಆದರೆ ಸರ್ಕಾರದ ವಿಧೇಯಕವನ್ನು ತಿರಸ್ಕಾರ ಮಾಡಿರುವಂತಹ ಗವರ್ನರ್ ಗೆಹ್ಲೋಟ್ ಸಿದ್ದರಾಮಯ್ಯಗೆ ಶಾಕ್ ನೀಡಿದ್ದಾರೆ. ಇದು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೋ ಇಲ್ವೋ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ಕೆಲವು ಸಂಗತಿಗಳಿದ್ದಾವೆ. ಒಂದು, ಪ್ರಾಧಿಕಾರವನ್ನು ಸೃಷ್ಟಿಸುವುದು ಈ ಸರ್ಕಾರನೇ ಮಾಡಿರ್ತಕ್ಕಂಥದ್ದು. ಆ ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ, ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ. ಬರೀ ಹಿಂದೂ ದೇವಸ್ಥಾನ ದೇವಾಲಯಗಳನ್ನು ಗುರಿ ಇಟ್ಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೊಳ್ತಾ ಇರೋದು ನಾವು ಈ ರಾಜ್ಯ ಸರ್ಕಾರ, ಈ ಕಾಂಗ್ರೆಸ್ ಆಡಳಿತದಲ್ಲಿರುವಾಗ ನಾವು ನೋಡ್ತಾ ಇದ್ವಿ. ಜೊತೆಗೆ ಇಂಥ ಒಂದು ಹಿಂದೂ ಧರ್ಮಕ್ಕೆ, ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆಗಳು ಹೆಚ್ಚಾಗ್ತಾ ಬಂದಿದ್ದಾವೆ. ಏನಿದು ಪ್ರಾಧಿಕಾರ ಫೈಟ್? ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಧಿಕಾರ ರಚನೆ ಮಾಡಲು ಸರ್ಕಾರ ಮುಂದಾಗಿದ್ದು, ದೇವಾಲಯದ ಅಭಿವೃದ್ಧಿ ಮತ್ತು ಸ್ವತಂತ್ರ ನಿರ್ವಹಣೆಯ ಉದ್ದೇಶ ಹೊಂದಿದೆ. ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಿಎಂ ಇದ್ರೆ, ಸಚಿವರು, ಸಂಸದರು, ಶಾಸಕರು ಮತ್ತು ಅಧಿಕಾರಿಗಳು ಪ್ರಾಧಿಕಾರದ ಸದಸ್ಯರಾಗಿರ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಧಿಕಾರ ನಿಧಿ ಸ್ಥಾಪನೆ ಸಹ ಮಾಡಲು ಉದ್ದೇಶಿಸಿದ್ರೂ ಕೂಡ ಈ ಮಸೂದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗಿತ್ತು. ಆದರೆ ಪ್ರಾಧಿಕಾರದ ರಚನೆಗೆ ಮೈಸೂರು ರಾಜಮನೆತನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು, ಇದು ಅಸಂವಿಧಾನಿಕ ಅಂತ ವಾದಿಸಿದೆ. ಕಾನೂನು ಹೋರಾಟಕ್ಕೆ ರಾಜಮನೆತನ ಮುಂದಾಗಿದ್ದು, ವಿಧೇಯಕಕ್ಕೆ ಸಹಿ ಹಾಕದಂತೆ ರಾಜ್ಯಪಾಲರಿಗೆ ಮನವಿ ಮಾಡಿತ್ತು. ಹೀಗಾಗಿ ರಾಜ್ಯಪಾಲರು ವಿಧೇಯಕವನ್ನು ವಾಪಸ್ ಮಾಡಿದ್ದಾರೆ. ಚಾಮುಂಡಿ ಪ್ರಾಧಿಕಾರದ ವಿಧೇಯಕವನ್ನು ರಾಜ್ಯಪಾಲರು ವಾಪಸ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಿದೆ. ಗವರ್ನರ್ ಪಕ್ಷಪಾತ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದು, ರಾಜಭವನ ಮತ್ತು ವಿಧಾನಸೌಧಗಳ ನಡುವೆ ಜಟಾಪಟಿ ಮತ್ತೆ ಮುಂದುವರಿತಾನೇ ಇದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಾಮುಂಡಿ ಬೆಟ್ಟಕ್ಕೆ ಪ್ರಾಧಿಕಾರ ರಚಿಸೋ ಸಿಎಂ ಸಿದ್ದರಾಮಯ್ಯ ಅವರ ಕನಸಿಗೆ ರಾಜ್ಯಪಾಲರು ಅಡ್ಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿಧೇಯಕವನ್ನ ರಾಜಭವನ ತಿರಸ್ಕರಿಸಿದ್ದು ಮತ್ತೊಂದು ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಚಾಮುಂಡೇಶ್ವರಿ ಪ್ರಾಧಿಕಾರ ವಿಧೇಯಕ ವಾಪಸ್. ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ ಗವರ್ನರ್. ಚಾಮುಂಡಿ ಬೆಟ್ಟ ಕರ್ನಾಟಕದ ಶಕ್ತಿಪೀಠ, ಕರುನಾಡಿನ ನಾಡದೇವತೆ ಚಾಮುಂಡೇಶ್ವರಿ ನೆಲೆ ನಿಂತಿರುವಂತಹ ಪುರಾಣ ಪುಣ್ಯಕ್ಷೇತ್ರ. ಕೋಟಿ ಕೋಟಿ ಭಕ್ತರು ಶ್ರದ್ಧಾಭಕ್ತಿಯಿಂದ ನಡೆದುಕೊಳ್ಳುವಂತಹ ಈ ಕ್ಷೇತ್ರ ಯಾರದು ಅನ್ನೋ ವಿವಾದ ತಲೆಮಾರುಗಳನ್ನು ಕಂಡಿದ್ದು, ಸಿದ್ದರಾಮಯ್ಯ ಎರಡನೇ ಬಾರಿಗೆ ಸಿಎಂ ಆದ ಮೇಲಂತೂ ಚಾಮುಂಡೇಶ್ವರಿ ಬೆಟ್ಟವನ್ನ ಸರ್ಕಾರದ ಸುಪರ್ದಿಗೆ ತರಲು ಮಾಡಿದ ಪ್ರಯತ್ನಗಳು ಒಂದ ಎರಡ. ಹೌದು, ಚಾಮುಂಡಿ ಬೆಟ್ಟ ಮೈಸೂರಿನ ಯದುವಂಶಕ್ಕೆ ಸೇರಿದು ಅನ್ನೋದು ರಾಜವಂಶಸ್ಥರ ವಾದವಾದ್ರೆ, ಇಲ್ಲ ಬೆಟ್ಟ ಭಕ್ತರು ಅಂದ್ರೆ ಸರ್ಕಾರದ ಸುಪರ್ದಿಗೆ ಬರಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯರ ಲಾಜಿಕ್. ಈ ವಿವಾದ ಕೋರ್ಟ್ ಅಂಗಳದಲ್ಲಿದ್ದು, ಈ ನಡುವೆ ಸಿದ್ದರಾಮಯ್ಯ ಸರ್ಕಾರ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಪ್ರಾಧಿಕಾರವನ್ನು ರಚಿಸಲು ಮುಂದಾಗಿತ್ತು. ಎಷ್ಟು ಮಾತ್ರವಲ್ಲ, ಅಧಿವೇಶನದಲ್ಲಿ ಮಸೂದೆ ತಂದು ಪಾಸ್ ಸಹ ಮಾಡಿಸಿಕೊಂಡಿತ್ತು. ಆದರೆ ಸರ್ಕಾರದ ವಿಧೇಯಕವನ್ನು ತಿರಸ್ಕಾರ ಮಾಡಿರುವಂತಹ ಗವರ್ನರ್ ಗೆಹ್ಲೋಟ್ ಸಿದ್ದರಾಮಯ್ಯಗೆ ಶಾಕ್ ನೀಡಿದ್ದಾರೆ. ಇದು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೋ ಇಲ್ವೋ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ಕೆಲವು ಸಂಗತಿಗಳಿದ್ದಾವೆ. ಒಂದು, ಪ್ರಾಧಿಕಾರವನ್ನು ಸೃಷ್ಟಿಸುವುದು ಈ ಸರ್ಕಾರನೇ ಮಾಡಿರ್ತಕ್ಕಂಥದ್ದು.
ಆ ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ, ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ. ಬರೀ ಹಿಂದೂ ದೇವಸ್ಥಾನ ದೇವಾಲಯಗಳನ್ನು ಗುರಿ ಇಟ್ಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೊಳ್ತಾ ಇರೋದು ನಾವು ಈ ರಾಜ್ಯ ಸರ್ಕಾರ, ಈ ಕಾಂಗ್ರೆಸ್ ಆಡಳಿತದಲ್ಲಿರುವಾಗ ನಾವು ನೋಡ್ತಾ ಇದ್ವಿ. ಜೊತೆಗೆ ಇಂಥ ಒಂದು ಹಿಂದೂ ಧರ್ಮಕ್ಕೆ, ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆಗಳು ಹೆಚ್ಚಾಗ್ತಾ ಬಂದಿದ್ದಾವೆ. ಏನಿದು ಪ್ರಾಧಿಕಾರ ಫೈಟ್? ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಧಿಕಾರ ರಚನೆ ಮಾಡಲು ಸರ್ಕಾರ ಮುಂದಾಗಿದ್ದು ದೇವಾಲಯದ ಅಭಿವೃದ್ಧಿ ಮತ್ತು ಸ್ವತಂತ್ರ ನಿರ್ವಹಣೆಯ ಉದ್ದೇಶ ಹೊಂದಿದೆ. ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಿಎಂ ಇದ್ರೆ ಸಚಿವರು, ಸಂಸದರು, ಶಾಸಕರು ಮತ್ತು ಅಧಿಕಾರಿಗಳು ಪ್ರಾಧಿಕಾರದ ಸದಸ್ಯರಾಗಿರ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಧಿಕಾರ ನಿಧಿ ಸ್ಥಾಪನೆ ಸಹ ಮಾಡಲು ಉದ್ದೇಶಿಸಿದ್ರೂ ಕೂಡ ಈ ಮಸೂದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗಿತ್ತು. ಆದರೆ ಪ್ರಾಧಿಕಾರದ ರಚನೆಗೆ ಮೈಸೂರು ರಾಜಮನೆತನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು ಇದು ಅಸಂವಿಧಾನಿಕ ಅಂತ ವಾದಿಸಿದೆ. ಕಾನೂನು ಹೋರಾಟಕ್ಕೆ ರಾಜಮನೆತನ ಮುಂದಾಗಿದ್ದು ವಿಧೇಯಕಕ್ಕೆ ಸಹಿ ಹಾಕದಂತೆ ರಾಜ್ಯಪಾಲರಿಗೆ ಮನವಿ ಮಾಡಿತ್ತು. ಹೀಗಾಗಿ ರಾಜ್ಯಪಾಲರು ವಿಧೇಯಕವನ್ನು ವಾಪಸ್ ಮಾಡಿದ್ದಾರೆ. ಚಾಮುಂಡಿ ಪ್ರಾಧಿಕಾರದ ವಿಧೇಯಕವನ್ನು ರಾಜ್ಯಪಾಲರು ವಾಪಸ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಿದೆ. ಗವರ್ನರ್ ಪಕ್ಷಪಾತ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದು ರಾಜಭವನ ಮತ್ತು ವಿಧಾನಸೌಧಗಳ ನಡುವೆ ಜಟಾಪಟಿ ಮತ್ತೆ ಮುಂದುವರಿತಾನೇ ಇದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಾಮುಂಡಿ ಬೆಟ್ಟಕ್ಕೆ ಪ್ರಾಧಿಕಾರ ರಚಿಸೋ ಸಿಎಂ ಸಿದ್ದರಾಮಯ್ಯ ಅವರ ಕನಸಿಗೆ ರಾಜ್ಯಪಾಲರು ಅಡ್ಡಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿಧೇಯಕವನ್ನ ರಾಜಭವನ ತಿರಸ್ಕರಿಸಿದ್ದು ಮತ್ತೊಂದು ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಚಾಮುಂಡೇಶ್ವರಿ ಪ್ರಾಧಿಕಾರ ವಿಧೇಯಕ ವಾಪಸ್. ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ ಗವರ್ನರ್. ಚಾಮುಂಡಿ ಬೆಟ್ಟ ಕರ್ನಾಟಕದ ಶಕ್ತಿಪೀಠ, ಕರುನಾಡಿನ ನಾಡದೇವತೆ ಚಾಮುಂಡೇಶ್ವರಿ ನೆಲೆ ನಿಂತಿರುವಂತಹ ಪುರಾಣ ಪುಣ್ಯಕ್ಷೇತ್ರ. ಕೋಟಿ ಕೋಟಿ ಭಕ್ತರು ಶ್ರದ್ಧಾಭಕ್ತಿಯಿಂದ ನಡೆದುಕೊಳ್ಳುವಂತಹ ಈ ಕ್ಷೇತ್ರ ಯಾರದು ಅನ್ನೋ ವಿವಾದ ತಲೆಮಾರುಗಳನ್ನು ಕಂಡಿದ್ದು ಸಿದ್ದರಾಮಯ್ಯ 2ನೇ ಬಾರಿಗೆ ಸಿಎಂ ಆದ ಮೇಲಂತೂ ಚಾಮುಂಡೇಶ್ವರಿ ಬೆಟ್ಟವನ್ನ ಸರ್ಕಾರದ ಸುಪರ್ದಿಗೆ ತರಲು ಮಾಡಿದ ಪ್ರಯತ್ನಗಳು ಒಂದ ಎರಡ. ಹೌದು, ಚಾಮುಂಡಿ ಬೆಟ್ಟ ಮೈಸೂರಿನ ಯದುವಂಶಕ್ಕೆ ಸೇರಿದು ಅನ್ನೋದು ರಾಜವಂಶಸ್ಥರ ವಾದವಾದ್ರೆ ಇಲ್ಲ, ಬೆಟ್ಟ ಭಕ್ತರು ಅಂದ್ರೆ ಸರ್ಕಾರದ ಸುಪರ್ದಿಗೆ ಬರಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯರ ಲಾಜಿಕ್. ಈ ವಿವಾದ ಕೋರ್ಟ್ ಅಂಗಳದಲ್ಲಿದ್ದು ಈ ನಡುವೆ ಸಿದ್ದರಾಮಯ್ಯ ಸರ್ಕಾರ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಪ್ರಾಧಿಕಾರವನ್ನು ರಚಿಸಲು ಮುಂದಾಗಿತ್ತು. ಎಷ್ಟು ಮಾತ್ರವಲ್ಲ, ಅಧಿವೇಶನದಲ್ಲಿ ಮಸೂದೆ ತಂದು ಪಾಸ್ ಸಹ ಮಾಡಿಸಿಕೊಂಡಿತ್ತು. ಆದರೆ ಸರ್ಕಾರದ ವಿಧೇಯಕವನ್ನು ತಿರಸ್ಕಾರ ಮಾಡಿರುವಂತಹ ಗವರ್ನರ್ ಗೆಹ್ಲೋಟ್ ಸಿದ್ದರಾಮಯ್ಯಗೆ ಶಾಕ್ ನೀಡಿದ್ದಾರೆ. ಇದು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೋ ಇಲ್ವೋ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ಕೆಲವು ಸಂಗತಿಗಳಿದ್ದಾವೆ. ಒಂದು, ಪ್ರಾಧಿಕಾರವನ್ನು ಸೃಷ್ಟಿಸುವುದು ಈ ಸರ್ಕಾರನೇ ಮಾಡಿರ್ತಕ್ಕಂಥದ್ದು. ಆ ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ, ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ. ಬರೀ ಹಿಂದೂ ದೇವಸ್ಥಾನ ದೇವಾಲಯಗಳನ್ನು ಗುರಿ ಇಟ್ಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೊಳ್ತಾ ಇರೋದು ನಾವು ಈ ರಾಜ್ಯ ಸರ್ಕಾರ, ಈ ಕಾಂಗ್ರೆಸ್ ಆಡಳಿತದಲ್ಲಿರುವಾಗ ನಾವು ನೋಡ್ತಾ ಇದ್ವಿ. ಜೊತೆಗೆ ಇಂಥ ಒಂದು ಹಿಂದೂ ಧರ್ಮಕ್ಕೆ, ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆಗಳು ಹೆಚ್ಚಾಗ್ತಾ ಬಂದಿದ್ದಾವೆ. ಏನಿದು ಪ್ರಾಧಿಕಾರ ಫೈಟ್? ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಧಿಕಾರ ರಚನೆ ಮಾಡಲು ಸರ್ಕಾರ ಮುಂದಾಗಿದ್ದು ದೇವಾಲಯದ ಅಭಿವೃದ್ಧಿ ಮತ್ತು ಸ್ವತಂತ್ರ ನಿರ್ವಹಣೆಯ ಉದ್ದೇಶ ಹೊಂದಿದೆ. ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಿಎಂ ಇದ್ರೆ ಸಚಿವರು, ಸಂಸದರು, ಶಾಸಕರು ಮತ್ತು ಅಧಿಕಾರಿಗಳು ಪ್ರಾಧಿಕಾರದ ಸದಸ್ಯರಾಗಿರ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಧಿಕಾರ ನಿಧಿ ಸ್ಥಾಪನೆ ಸಹ ಮಾಡಲು ಉದ್ದೇಶಿಸಿದ್ರೂ ಕೂಡ ಈ ಮಸೂದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗಿತ್ತು. ಆದರೆ ಪ್ರಾಧಿಕಾರದ ರಚನೆಗೆ ಮೈಸೂರು ರಾಜಮನೆತನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು ಇದು ಅಸಂವಿಧಾನಿಕ ಅಂತ ವಾದಿಸಿದೆ. ಕಾನೂನು ಹೋರಾಟಕ್ಕೆ ರಾಜಮನೆತನ ಮುಂದಾಗಿದ್ದು ವಿಧೇಯಕಕ್ಕೆ ಸಹಿ ಹಾಕದಂತೆ ರಾಜ್ಯಪಾಲರಿಗೆ ಮನವಿ ಮಾಡಿತ್ತು. ಹೀಗಾಗಿ ರಾಜ್ಯಪಾಲರು ವಿಧೇಯಕವನ್ನು ವಾಪಸ್ ಮಾಡಿದ್ದಾರೆ. ಚಾಮುಂಡಿ ಪ್ರಾಧಿಕಾರದ ವಿಧೇಯಕವನ್ನು ರಾಜ್ಯಪಾಲರು ವಾಪಸ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಿದೆ. ಗವರ್ನರ್ ಪಕ್ಷಪಾತ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದು ರಾಜಭವನ ಮತ್ತು ವಿಧಾನಸೌಧಗಳ ನಡುವೆ ಜಟಾಪಟಿ ಮತ್ತೆ ಮುಂದುವರಿತಾನೇ ಇದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.